ಇಫ್ ಆಕ್ಷನ್ ಇಸ್ ಆಲ್ವೇಸ್ ಈಕ್ವಲ್ ಟು ರಿಯಾಕ್ಷನ್ ಎಕ್ಸ್ಪ್ಲೇನ್ ಹೌ ಅ ಹಾರ್ಸ್ ಕ್ಯಾನ್ ಪುಲ್ ಅ ಕಾರ್ಟ್. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕುದುರೆ ಈ ಕುದುರೆ ಗಾಡಿನ ಹೇಗೆ ಎಳೆಯುತ್ತೆ ಅಂತ ಹೇಳಿ. ಬಿಡಿಸಿ ಹೇಳ್ತೀನಿ ನೋಡಿ ಇವಾಗ ಪ್ರಶ್ನೆನ. ನಿಮ್ಮ ಹತ್ರ ಕಾರ್ಟ್ ಇದೆ ಮತ್ತೊಂದು ಕುದುರೆ ಇದೆ ಅಲ್ವಾ? ಕುದುರೆ ಗಾಡಿನ ಎಳೆಯುತ್ತೆ ಮುಂದೆ. ಆದರೆ ಕುದುರೆ ಕಾರ್ಟ್ನ ಮುಂದೆ ಎಳೆದಾಗ ಈ ಕಾರ್ಟು ಕುದುರೆನ ಹಿಂದೆ ಎಳೆಯುತ್ತೆ. ಹಾಗಾದರೆ ಈ ಸಿಸ್ಟಮ್ಮು ಇವೆಲ್ಲ ಮುಂದೆ ಹೇಗೆ ಹೋಗುತ್ತೆ ಅಂತ ಹೇಳಿ ಪ್ರಶ್ನೆ. ಗೊತ್ತಾಯ್ತಾ? ಇದು ನಿಮ್ಮ ಆಕ್ಷನ್ ಫೋರ್ಸ್, ಇದು ನಿಮ್ಮ ರಿಯಾಕ್ಷನ್ ಫೋರ್ಸ್. ಹೇಗೆ ಮುಂದೆ ಹೋಗುತ್ತೆ ಅಂತ ಹೇಳಿದ್ರೆ, ಕುದುರೆ ನೆಲನ ಹಿಂತಳ್ಳುತ್ತೆ, ನೆಲ ಕುದುರೆನ ಮುಂತಳ್ಳುತ್ತೆ. ಸೊ ದ ಫೋರ್ಸ್ ಆಫ್ ಫ್ರಿಕ್ಷನ್ ಪುಷಸ್ ದ ಹಾರ್ಸ್ ಫಾರ್ವರ್ಡ್. ಇದು ನಿಮ್ಮ ಆಕ್ಷನ್ನು, ಇದು ನಿಮ್ಮ ರಿಯಾಕ್ಷನ್ನು. ಇದರಿಂದ ಗಾಡಿ ಮುಂದೆ ಹೋಗ್ತಾ ಹೊರತು ಇಲ್ಲಿ ಈ ಇಂಟ್ರಾಕ್ಷನಿಂದ ಈ ಸಿಸ್ಟಮ್ ಮುಂದೆ ಹೋಗಲ್ಲ. ಹೊರಗಡೆಯಿಂದ ಯಾರನ್ನ ತಳ್ಳಿದ್ರೆ ಈ ಸಿಸ್ಟಮು ಆಸ್ ಅ ಹೋಲ್ ವಿಲ್ ಗೋ ಫಾರ್ವರ್ಡ್. ಗೊತ್ತಾಯ್ತಾ? ಇದೇ ನಿಮ್ಮ ಉತ್ತರ ರಿಟರ್ನ್ ಫಾರ್ಮಲ್ಲಿ. ಅ ಹಾರ್ಸ್ ಹ್ಯಾಸ್ ಟು ಪುಲ್ ದ ಕಾರ್ಟ್ ಅಗೇನ್ಸ್ಟ್ ದ ಫೋರ್ಸ್ ಆಫ್ ಫ್ರಿಕ್ಷನ್. To do so, it needs to have a force more than this force. It gets the required force by pushing the ground. ನೆಲನ ತಳ್ಳಿದಾಗ the ground pushes the horse. ನೆಲ ಕುದುರೆನ ಮುಂದೆ ತಳ್ಳುತ್ತೆ. This is explained by Newton's third law. ಸರಿನಾ? ನಿಮ್ಮ ನ್ಯೂಟನ್ಸ್ ಥರ್ಡ್ ಲಾ ಇದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಇದೇ ನಿಮ್ಮ ಉತ್ತರ. ಈ ಚಿತ್ರ ನೀವು ಎಕ್ಸಾಂಪಲ್ ಬರೀಬೇಕು. ಅದಾದಮೇಲೆ ರಿಟರ್ನ್ ಇದರಲ್ಲಿ ಈ ಭಾಗ ಬರ್ಕೊಬೇಕು. FBD ಅಂತ ಹೇಳಿದ್ರೆ ಫ್ರೀ ಬಾಡಿ ಡಯಾಗ್ರಾಮ್. ಅಲ್ಲಿ ಚಿತ್ರ ಬಿಡಿಸಿದೀವಲ್ಲ ಅದೇ ನಿಮ್ಮ FBD. ಬೇಸಿಕಲಿ ಡಯಾಗ್ರಾಮ್ ಅಷ್ಟೇ, ಇನ್ನೇನಿಲ್ಲ. ಮೇಲ್ಗಡೆ ಇರೋ ಡಯಾಗ್ರಾಮ್ ಚಿತ್ರ ಬಿಡಿಸಿ ಇದನ್ನು ಬರೀಬೇಕು ನೀವು ಎಕ್ಸಾಮಲ್ಲಿ.